ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವಾಗ ನಾವು ಮುಂದುವರೆದು ಕೆಲವೊಂದು ಪ್ರಮುಖ ಭಾಗಗಳು ಮತ್ತೆ ಟಾಪಿಕ್ಸ್ ಏನ್ ಬರುತ್ತೆ ಅದರ ಅನುಕೂಲಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸೊ ಈಗ ನಿಮ್ನ ದರ್ಪಣವನ್ನ ಎಲ್ಲಿ ಉಪಯೋಗಿಸ್ತಾರೆ? ಟಾರ್ಚ್ ಅಲ್ಲಿ ಉಪಯೋಗಿಸ್ತಾರೆ, ತಪಾಸಣಾ ದೀಪಗಳಲ್ಲಿ ಉಪಯೋಗಿಸ್ತಾರೆ, ವಾಹನಗಳ ಹೆಡ್ಲೈಟ್ ಗಳಲ್ಲೂ ಕೂಡ ಇದನ್ನ ಬಳಸ್ತಾರೆ. ಆಮೇಲೆ ಕ್ಷೌರ ಅಂಗಡಿಗಳಲ್ಲಿ, ದಂತ ವೈದ್ಯರು ಹಲ್ಲಿನ ಪರೀಕ್ಷೆಯಲ್ಲಿ ನಿಮ್ನ ದರ್ಪಣವನ್ನ ಉಪಯೋಗಿಸ್ತಾರೆ. ಆಮೇಲೆ ಸೌರ ಕುಲುಮೆ ಅಥವಾ ಸೌರ ಕುಕ್ಕರ್ ಇದರಲ್ಲೂ ಕೂಡ ನಿಮ್ನ ದರ್ಪಣವನ್ನ ಬಳಸ್ತಾರೆ. ಪೀನ ದರ್ಪಣ ಬಂದು ವಾಹನಗಳ ಹಿನ್ನೋಟ ದರ್ಪಣವಾಗಿ ಇದನ್ನ ಬಳಸ್ತಾರೆ. ಅಂದ್ರೆ ಚಿಕ್ಕ ಮತ್ತು ನೇರ ಪ್ರತಿಬಿಂಬ ಪಡೆಯೋದಕ್ಕೋಸ್ಕರ ಈ ಒಂದು ಕಾನ್ವೆಕ್ಸ್ ಮಿರರ್ಸ್ ಅನ್ನ ಬಳಸ್ತಾರೆ. ಇನ್ನು ಪೀನ ಮಸೂರ ಅಂತ ಹೇಳಿದ್ರೆ ದೂರ ದೃಷ್ಟಿ ದೋಷಕ್ಕೆ ಪರಿಹಾರವಾಗಿ ಇದನ್ನ ಬಳಸ್ತಾರೆ. ಅಂದ್ರೆ ಹತ್ರ ಇರೋದು ಕಾಣ್ಬೇಕು, ಅದಕ್ಕೋಸ್ಕರ ಪೀನ ಮಸೂರವನ್ನ ಬಳಸ್ತಾರೆ. ಇನ್ನು ದೂರ ಇರೋದು ಕಾಣ್ಬೇಕು ಅಂತ ಅಂದ್ರೆ ನಿಮ್ನ ಮಸೂರ ಅಂದ್ರೆ ಸಮೀಪ ದೃಷ್ಟಿ ದೋಷಕ್ಕೆ ಪರಿಹಾರವಾಗಿ. ಸಮೀಪ ದೃಷ್ಟಿ ದೋಷ ಅಂದ್ರೆ ಏನು? ಸಮೀಪವಾಗಿರೋದು ಮಾತ್ರ ಕಾಣುತ್ತೆ, ಅಂದ್ರೆ ದೂರ ಇರೋದು ಕಾಣಲ್ಲ ಅನ್ನೋದು ಅರ್ಥ. ಓಕೆ, ಆಮೇಲೆ ಟಾರ್ಚ್ ಗಳಲ್ಲಿ ಬಳಸ್ತಾರೆ ಇದನ್ನ. ಓಕೆ, ಇನ್ನು ಶಕ್ತಿಯ ಅನುಕೂಲಗಳು ನೋಡಿ. ಮುಗಿದು ಹೋಗದ ಸಂಪನ್ಮೂಲಗಳು, ನವೀಕರಣಗೊಳ್ಳುವ ಸಂಪನ್ಮೂಲ ಮತ್ತು ಪರಿಸರ ಸ್ನೇಹಿ ಈ ಶಕ್ತಿಯ ಅನುಕೂಲಗಳಾಗಿರ್ತವೆ. ಅನಾನುಕೂಲ ಅಂತ ನಾವು ನೋಡಿದಾಗ ವರ್ಷ ಪೂರ್ತಿ ಒಂದೇ ಪ್ರಮಾಣದಲ್ಲಿ ದೊರೆಯೋದು ಇದು ಅಸಾಧ್ಯ. ಜೊತೆಗೆ ಪ್ರಾರಂಭಿಕ ಬಂಡವಾಳ ಕೂಡ ಜಾಸ್ತಿ ಬೇಕಾಗುತ್ತೆ. ಓಕೆ, ಇನ್ನು ಸೌರಕೋಶದ ಅನ್ವಯಗಳನ್ನ ನೋಡೋದಾದ್ರೆ, ಸೌರಕೋಶದ ಅಂದ್ರೆ ಏನು? ಸೋಲಾರ್ ಸೆಲ್ ಅಂತ ಹೇಳ್ತೀವಿ, ಸೋಲಾರ್ ಸೆಲ್. ಓಕೆ, ಈ ಸೋಲಾರ್ ಸೆಲ್ ಅಲ್ಲಿ ಏನನ್ನ ಬಳಸ್ತಾರೆ? ಸೋಲಾರ್ ಸೆಲ್ ಅಲ್ಲಿ ಏನನ್ನ ಬಳಸ್ತಾರೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಕೃತಕ ಉಪಗ್ರಹಗಳು ಬಾಹ್ಯಾಕಾಶ ಸಂಶೋಧಕಗಳಲ್ಲಿ ಬಳಸ್ತಾರೆ. ಓಕೆ, ಆಮೇಲೆ ರೇಡಿಯೋ, ದೂರದರ್ಶನ ಅಥವಾ ತಂತಿ ರಹಿತ ಪ್ರಸರಣ ವ್ಯವಸ್ಥೆಗಳಲ್ಲೂ ಕೂಡ ಇದನ್ನ ಕ್ರಿಯೆಗಳಲ್ಲೂ ಬಳಸ್ತಾರೆ. ಸೋಲಾರ್ ಸೆಲ್ ಅಲ್ಲಿ ಸಿಲಿಕಾನ್ ಅನ್ನ ಬಳಸ್ತಾರೆ. ಓಕೆ, ಆಮೇಲೆ ಬಳಸಿರ್ತಾರೆ. ಆಮೇಲೆ ಸಂಚಾರ ಮಾರ್ಗದರ್ಶನ ದೀಪಗಳಲ್ಲಿ ಮೀನ್ಸ್ ಏನು ರೆಡ್, ಯೆಲ್ಲೋ, ಗ್ರೀನ್ ನೋಡ್ತೀವಲ್ವಾ? ಸೊ ಆ ಟ್ರಾಫಿಕ್ ಲೈಟ್ಸ್ ಅದರಲ್ಲೂ ಬಳಸ್ತಾರೆ. ಆಮೇಲೆ ಕ್ಯಾಲ್ಕುಲೇಟರ್ ಮತ್ತೆ ಆಟಿಕೆಗಳಲ್ಲೂ ಕೂಡ ಈ ಸೋಲಾರ್ ಸೆಲ್ಸ್ ಅನ್ನ ಬಳಸ್ತಾರೆ. ಇನ್ನು ಪವನ ಶಕ್ತಿ ಅಥವಾ ಗಾಳಿ ಶಕ್ತಿ ಅನುಕೂಲ, ಇದನ್ನ ನಾವು ನೋಡ್ತಾ ಹೋದಾಗ ಪವನ ಶಕ್ತಿ ಅಥವಾ ಗಾಳಿ ಶಕ್ತಿ ಮುಗಿದು ಹೋಗದ ಸಂಪನ್ಮೂಲ ಇದಾಗಿರುತ್ತೆ. ಓಕೆ, ನವೀಕರಣಗೊಳ್ಳುವ ಸಂಪನ್ಮೂಲ ಮತ್ತು ಪರಿಸರ ಸ್ನೇಹಿ ಇದಾಗಿರುತ್ತೆ. ವಿದ್ಯುತ್ ಉತ್ಪಾದನೆಗೆ ಮರುಕಳಿಸುವ ವೆಚ್ಚ ಇದು ಇರೋದಿಲ್ಲ. ಅನಾನುಕೂಲಗಳು ಅಂತ ನೋಡಿದಾಗ ನಿರ್ವಹಣೆ ತುಂಬಾ ಕಷ್ಟ ಸಮಸ್ಯೆ ಆಗಿರುತ್ತೆ. ಆಮೇಲೆ ಸ್ಥಾಪನಾ ವೆಚ್ಚ ಕೂಡ ತುಂಬಾ ಜಾಸ್ತಿ ಬೇಕಾಗಿರುತ್ತೆ. ಇನ್ನು ಭೂಗರ್ಭ ಉಷ್ಣ ಶಕ್ತಿ, ಇದ್ರ ಅನುಕೂಲ ಏನು ಅಂತ ಹೇಳಿದ್ರೆ ಮುಗಿದು ಹೋಗದ ಸಂಪನ್ಮೂಲ ಇದಾಗಿರುತ್ತೆ. ನವೀಕರಣಗೊಳ್ಳುವ ಸಂಪನ್ಮೂಲ ಕೂಡ ಹೌದು, ಆಮೇಲೆ ಪರಿಸರ ಸ್ನೇಹಿ ಕೂಡ ಹೌದು. ಅನಾನುಕೂಲಗಳು ಅಂತ ಹೇಳಿದಾಗ ವಾಣಿಜ್ಯ ಬಳಕೆ ತುಂಬಾ ಕಷ್ಟ ಇರುತ್ತೆ. ಈ ಕೇಂದ್ರಗಳನ್ನ ಸ್ಥಾಪಿಸುವ ಕ್ಷೇತ್ರಗಳು ತುಂಬಾ ಕಡಿಮೆ ಇರುತ್ತೆ. ಇದನ್ನ ನಾವೀಗ ಆಲ್ರೆಡಿ ಶಕ್ತಿ ಆಕಾರಗಳು ಟಾಪಿಕ್ ಅಲ್ಲಿ ಬಹಳನೇ ಕಂಪ್ಲೀಟ್ ಆಗಿ ನಾವು ನೋಡಿದೀವಿ. ಈಗ ನ್ಯೂಕ್ಲಿಯರ್ ಶಕ್ತಿ, ಇದರ ಅನುಕೂಲಗಳು ಅನಾನುಕೂಲಗಳನ್ನ ನೋಡೋದಾದ್ರೆ ಅಧಿಕ ಪ್ರಮಾಣದ ಶಕ್ತಿಯ ಉತ್ಪಾದನೆ ಈ ನ್ಯೂಕ್ಲಿಯರ್ ಶಕ್ತಿಯಲ್ಲಿ ಆಗುತ್ತೆ. ತ್ಯಾಜ್ಯಗಳ ಶೇಖರಣೆ ಮತ್ತು ವಿಲೇವಾರಿ ತುಂಬಾ ಕಷ್ಟ. ಪರಿಸರ ಮಾಲಿನ್ಯ ಉಂಟಾಗುತ್ತೆ, ವಿಕಿರಣಗಳ ಸೋರಿಕೆ ಉಂಟಾಗುತ್ತೆ. ಅದು ಏನಾಗುತ್ತೆ? ವಿಕಿರಣಗಳ ಸೋರಿಕೆ ತುಂಬಾನೇ ಅಪಾಯ. ಆಮೇಲೆ ಸ್ಥಾಪನಾ ವೆಚ್ಚ ದುಬಾರಿಯಾಗಿರುತ್ತೆ. ಬೈಜಿಕ ಇಂಧನಗಳ ಲಭ್ಯತೆ ಕೂಡ ತುಂಬಾನೇ ಕಡಿಮೆ ಇರುತ್ತೆ. ಇನ್ನು ಪಳಿಯುಳಿಕೆ ಇಂಧನಗಳ ಅನಾನುಕೂಲ, ಇದನ್ನ ನಾವು ನೋಡೋದಾದ್ರೆ ಇವು ಪಳಿಯುಳಿಕೆ ಇಂಧನಗಳು ಏನಿರ್ತವೆ ಇವು ನವೀಕರಣಗೊಳ್ಳದಂತದ್ದು. ಓಕೆ, ನವೀಕರಣಗೊಳ್ಳದಿರುವಂತವಾಗಿರ್ತವೆ. ನವೀಕರಣಗೊಳ್ಳದೇ ಇರುವಂತವು ಇವಾಗಿರ್ತವೆ. ಈ ಪಳಿಯುಳಿಕೆ ಇಂಧನಗಳು ಏನಿರ್ತಾವಲ್ವಾ ಇವು ಮುಗಿದು ಹೋಗುವ ಸಂಪನ್ಮೂಲಗಳು, ಮತ್ತೆ ನವೀಕರಣಗೊಳ್ಳದೇ ಇರುವಂತಹ ಸಂಪನ್ಮೂಲಗಳು. ಇವು ವಾಯು ಮಾಲಿನ್ಯಕ್ಕೆ ಕಾರಣವಾಗಿರ್ತವೆ. ಓಕೆ, ಏರ್ ಪೊಲ್ಯೂಷನ್ಗೆ ಕಾರಣ ಆಗಿರ್ತವೆ. ಆಮೇಲೆ ಉಬ್ಬರ ಶಕ್ತಿ, ಇದ್ರ ಅನುಕೂಲತೆ ಬಂದು ಇದು ಪರಿಸರ ಸ್ನೇಹಿ, ನವೀಕರಿಸುವ ಶಕ್ತಿ ಆಕಾರ ಆಗಿರುತ್ತೆ. ಅನಾನುಕೂಲಗಳು ಬಂದು ನಿರ್ವಹಣೆ ತುಂಬಾ ಕಷ್ಟ, ಅಣೆಕಟ್ಟು ಕಟ್ಟುವ ಸ್ಥಳ ಸೀಮಿತವಾಗಿರುತ್ತೆ, ವಾಣಿಜ್ಯ ಬಳಕೆ ಕೂಡ ಕಷ್ಟ. ಇನ್ನು ಅಲೆಗಳ ಶಕ್ತಿ, ಇದರ ಅನುಕೂಲ ಬಂದು ನವೀಕರಿಸುವ ಶಕ್ತಿ ಆಕಾರ ಆಗಿರುತ್ತೆ. ಸಾಕಷ್ಟು ಶಕ್ತಿಯನ್ನು ಪಡೆಯುವ ಸಾಧ್ಯತೆ ಇದೆ. ಸಮರ್ಥ ಶಕ್ತಿ ಮತ್ತು ಪರಿಸರ ಸ್ನೇಹಿ ಕೂಡ ಹೌದು. ಅನಾನುಕೂಲಗಳು ಅಫ್ಕೋರ್ಸ್ ಸೇಮ್, ಏನು ಬಲಿಷ್ಠ ಅಲೆಗಳಿದ್ರೆ ಮಾತ್ರ ಅಧಿಕ ಶಕ್ತಿ ಪಡೆಯೋದಕ್ಕೆ ಸಾಧ್ಯ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಲೆಗಳ ಶಕ್ತಿಯಲ್ಲಿ
ಬಲಿಷ್ಠ ಅಲೆಗಳು ಇದ್ರೆ ಮಾತ್ರ ನಮಗೆ ಶಕ್ತಿ ಜಾಸ್ತಿ ದೊರಕುತ್ತೆ. ಓಕೆ, ನಿರ್ವಹಣೆ ಕಷ್ಟ, ಪ್ರಾರಂಭದಲ್ಲಿ ಬಹಳಷ್ಟು ನಾವು ವ್ಯಯಿಸಬೇಕಾಗತ್ತೆ ಹಣವನ್ನ. ಆಮೇಲೆ ಸಾಗರದ ಉಷ್ಣ ಶಕ್ತಿ, ಇದ್ರ ಅನುಕೂಲತೆ ಬಂದು ಇದು ಮುಗಿದು ಹೋಗದ ಸಂಪನ್ಮೂಲ, ನವೀಕರಣಗೊಳ್ಳುವ ಸಂಪನ್ಮೂಲ, ಇದು ಮುಗಿದು ಹೋಗದೆ ಇರುವಂತದ್ದು, ಆಮೇಲೆ ನವೀಕರಣಗೊಳ್ಳುವಂತ ಸಂಪನ್ಮೂಲ, ಮತ್ತೆ ಪರಿಸರ ಸ್ನೇಹಿ ಹೌದು. ಅನಾನುಕೂಲಗಳು ಬಂದು ವಾಣಿಜ್ಯ ಬಳಕೆ ತುಂಬಾನೇ ಕಷ್ಟ ಇರುತ್ತೆ, ಶಕ್ತಿಯ ಸಾಮರ್ಥ್ಯ ಕೂಡ ತುಂಬಾ ಕಡಿಮೆ ಇರುತ್ತೆ. ಇನ್ನು ಎಸ್ಟರ್ಗಳ ಉಪಯೋಗಗಳನ್ನ ನಾವು ನೋಡೋದಾದ್ರೆ, ಎಸ್ಟರ್ಸ್ ಅಂದ್ರೆ ಏನು, ಸ್ಮೆಲ್. ಎಸ್ಟರ್ಸ್ ಅಂತ ಕೂಡಲೇ ಸ್ಮೆಲ್. ಸೊ ಸುವಾಸಿಕೆಗಳು ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ. ಇನ್ನು ಕ್ಲೋರಿನ್. ಕ್ಲೋರಿನ್ ಅನ್ನ ಎದಕ್ ಬಳಸ್ತಾರೆ? ನೀರಿನ ಶುದ್ಧೀಕರಣಕ್ಕೆ ಬಳಸ್ತಾರೆ, ಈಜುಕೊಳಗಳ ಸ್ವಚ್ಛತೆಯಲ್ಲಿ ಬಳಸ್ತಾರೆ, ಆಮೇಲೆ PVC ಮತ್ತು ಸೋಂಕು ನಾಶಕಗಳಲ್ಲಿ ಬಳಸ್ತಾರೆ, ಆಮೇಲೆ CFC ಮತ್ತೆ ಕೀಟನಾಶಕಗಳಲ್ಲಿ ಕ್ಲೋರಿನ್ ಅನ್ನ ಹೆಚ್ಚಾಗಿ ಬಳಸ್ತಾರೆ. ಇನ್ನು ಹೈಡ್ರೋಜನ್. ಹೈಡ್ರೋಜನ್ ಅನ್ನ ಇಂಧನವಾಗಿ ಬಳಸ್ತಾರೆ, ಕೃತಕ ಬೆಣ್ಣೆಯಲ್ಲಿ ಬಳಸ್ತಾರೆ, ಅಮೋನಿಯಾ ತಯಾರಿಕೆಯಲ್ಲಿ ಬಳಸ್ತಾರೆ ಹೈಡ್ರೋಜನ್ ಅನ್ನ. ಇನ್ನು ಎಥೆನಾಲ್. ಎಥೆನಾಲ್ ತುಂಬಾ ಉತ್ತಮ ದ್ರಾವಕವಾಗಿದ್ದು, ಅಯೋಡಿನ್, ಟಿಂಚರ್ ಆಫ್ ಅಯೋಡಿನ್ ಅಂತ ಹೇಳ್ತೀವಲ್ವಾ, ಅದಕ್ಕೆ ಇದು ಆರ್ಗ್ಯಾನಿಕ್ ಒಳ್ಳೆಯ ಸಾಲ್ವೆಂಟ್ ಆಗಿರೋದ್ರಿಂದ ಎಥೆನಾಲ್ ಸಾಲ್ವೆಂಟ್ ಅನ್ನ ಅಯೋಡಿನ್, ಟಿಂಚರ್ ಆಫ್ ಅಯೋಡಿನ್ ಅಲ್ಲಿ ಬಳಸ್ತಾರೆ. ಆಮೇಲೆ ಕೆಮ್ಮಿನ ಔಷಧ ಮತ್ತು ಅನೇಕ ಟಾನಿಕ್ ಔಷಧಿಗಳಲ್ಲಿ ಈ ಎಥೆನಾಲ್ ಅನ್ನ ಬಳಸ್ತಾರೆ. ಇನ್ನು ಎಥೆನಾಯಿಕ್ ಆಮ್ಲ ಅಂತ ನೋಡಿದಾಗ ಉಪ್ಪಿನಕಾಯಿ ಸಂರಕ್ಷಕವಾಗಿ, ಆಮೇಲೆ ಮಧುರ ಪರಿಮಳವುಳ್ಳ ವಸ್ತುಗಳಾದಂತಹ ಎಸ್ಟರ್ಗಳ ತಯಾರಿಕೆಯಲ್ಲಿ, ಸುವಸಿಕೆಗಳಲ್ಲಿ ಮತ್ತು ಸ್ವಾದಕಾರಕಗಳಲ್ಲಿ, ಇವುಗಳ ತಯಾರಿಕೆಯಲ್ಲಿ ಎಥೆನಾಯಿಕ್ ಆಮ್ಲವನ್ನ ಬಳಸ್ತಾರೆ, ಎಥೆನಾಯಿಕ್ ಆಸಿಡ್ಸ್ ಅನ್ನ. ಓಕೆ, ಸೊ ಇದಿಷ್ಟು ಪ್ರಮುಖ ಅನುಕೂಲಗಳು ಆಗಿತ್ತು. ಓಕೆ.